ಸರ್ ಯಾರೆಲ್ಲ ಒಂದು ಕಲೀಲಿಕ್ಕೆ ಗಾಡಿಗಳು ಹುಡುಕ್ತಾ ಇದ್ದೀರಾ, ಲಕ್ಷ್ಮಿ ಕಾರ್ಸಿಗೆ ಬನ್ನಿ. ಒಂದು 6 ವೆಹಿಕಲ್ ಕೊಡ್ತೀನಿ, ಅದರಲ್ಲೂ ಡೀಸೆಲ್ ವೆಹಿಕಲ್ ಕೊಡ್ತೀನಿ. ಒಂದು 3 ಗಾಡಿ ಫಿಯೆಸ್ಟಾ ಕೊಡ್ತೀನಿ, ಒಂದು 3 ಗಾಡಿ ಫಿಗೋಗಳು ಕೊಡ್ತೀನಿ. ಎಲ್ಲ ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ, ಬಂದು ವಿಸಿಟ್ ಮಾಡಿ. ತುಂಬ ಕಡಿಮೆ ಪ್ರೈಸಲ್ಲಿ ಯಾರೆಲ್ಲ ಗಾಡಿ ಹುಡುಕ್ತಾ ಇದ್ದೀರಾ, ಸ್ಯಾಂಟ್ರೋಗಳು ಕೊಡ್ತೀನಿ. ಒಂದು 4 ಸ್ಯಾಂಟ್ರೋ ಇದೆ, ಎಲ್ಲ ಪೆಟ್ರೋಲ್ ವೆಹಿಕಲ್ಲು, ತುಂಬ ಕಡಿಮೆ ಬಜೆಟಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋಗಳು ನೋಡ್ಕೊಂಡು ಬನ್ನಿ, ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 18 ಮಾಡಲು 18,000 ಕಿಲೋಮೀಟರ್ ಗಾಡಿ ಬೇಕಾ? ಅದು 0 ಡೌನ್ ಪೇಮೆಂಟಲ್ಲಿ. ಫುಲ್ ಡೀಟೇಲ್ಸ್ ಬೇಕು ಅಂತಾನೆ ಕಂಪ್ಲೀಟ್ ವಿಡಿಯೋ ನೋಡಿ. ಸರ್ ಡೀಸೆಲ್ ವೇರಿಯಂಟು ಸ್ವಿಫ್ಟ್ ವಿಡಿಯೋ ನೋಡ್ತಾ ಇದ್ದೀರಾ, ಡೀಟೇಲ್ಸ್ ಬೇಕಾ? ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಸರ್ ಟಿಯಾಗೋ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಕೊಡ್ತೀನಿ ಸರ್, ವಿಡಿಯೋ ನೋಡ್ಕೊಂಡು ಬನ್ನಿ. ಸರ್ ಇದು ಎಷ್ಟೇ ಅಲ್ಲ, ನಮ್ಮ ಹತ್ರ 70,000 ಇಂದ ಹಿಡಿದು 8.5 ಲಕ್ಷವರೆಗೂ ತುಂಬ ವೆಹಿಕಲ್ಸ್ಗಳಿದೆ. ಕಲಿಯೋಕ್ಕಂತಾನೆ ಇರ್ಬೋದು, ಒಂದು ಓನ್ಯೂಸ್ಗೆ ಆಗ್ಬೋದು, ಒಳ್ಳೆ ವೆಹಿಕಲ್ಸ್ ಇದೆ, ಬನ್ನಿ ವಿಸಿಟ್ ಮಾಡಿ. ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋ? ಖಂಡಿತ ಸರ್. ಸರ್ ಲಕ್ಷ್ಮಿ ಕಾರ್ಸಲ್ಲಿ ಫಸ್ಟ್ ವಿಡಿಯೋ 800 ಸ್ಟಾರ್ಟ್ ಮಾಡೋಣ ಸರ್, ಹೇಳಿ. ಸರ್ ಮೊದಲು ನಾನು ಲಕ್ಷ್ಮಿ ಕಾರ್ಸ್ ಕಡೆಯಿಂದ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತೀನಿ. ನಮ್ಮ ಫಸ್ಟ್ ಗಾಡಿನೂ ಇದೆ, ನಮ್ದು ಯಾವಾಗಲೂ ವಿಡಿಯೋದಲ್ಲಿ ಒಂದು 800 ಇದ್ದೇ ಇರುತ್ತೆ. ಹೌದು, ಅದು ನಮಗೆ ದೇವ್ರು ಕೊಟ್ಟಿರೋದು, ಅದೊಂದು ಆಫರ್. ಅದು ತುಂಬ ಚೆನ್ನಾಗಿದೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು 2003 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು. ಸಿಂಗಲ್ ಓನರ್, ತುಂಬ ಚೆನ್ನಾಗಿದೆ ಗಾಡಿ. ಸಣ್ಣ ಪುಟ್ಟ ಸ್ವಲ್ಪ ಖರ್ಚಿದೆ, ಮಾಡ್ಕೊಬೇಕು. ಓಕೆ. ಈ ಗಾಡಿ ಬಂದ್ಬಿಟ್ಟು ನಾನು ಬರೀ 70,000 ಕೊಡ್ತಾ ಇದ್ದೀನಿ ಸರ್. ಸಿಂಗಲ್ ಓನರ್ 2003 ಕೇವಲ 70,000. 70,000 ಕೊಡ್ತಾ ಇದ್ದೀನಿ. 70,000 ಸಿಂಗಲ್ ಓನರ್. ಯಾರು 800 ಹೋಗ್ತಿರೋರಿಗೆ ಬನ್ನಿ, ತಗೊಳ್ಳಿ, ಆರಾಮಾಗಿ ಗಾಡಿ ಓಡಿಸಿ ಕಲೀರಿ ಅಂತ ಹೇಳ್ಬೋದು ಸರ್. ಎ ಸಿ ಗಾಡಿ ಅಲ್ವಾ ಸರ್? ಸರ್ ಎ ಸಿ ಗಾಡಿ ಸರ್. ಎ ಸಿ ಗಾಡಿ ಸರ್. ಅಲ್ಲಿ 800 ತೋರಿಸಿದೆ ಸರ್. ನೆಕ್ಸ್ಟ್ ಮಾರುತಿ ಬ್ರ್ಯಾಂಡ್ ಅಲ್ಲಿ ಹೇಳಿ ಸರ್. ಸರ್ ಹಾಗೆ ಮಾರುತಿ ಕಂಪ್ನಿಲಿ ಒಂದು 4 ಗಾಡಿ ಇದೆ ನನ್ನ ಹತ್ರ, ಲೋ ಬಜೆಟ್ ಅಲ್ಲಿ ಹುಡ್ಕೋರಿಗೆ. ಸರ್ ಇದು ಆಲ್ಟೋ 7 ಮಾಡಲು 3rd ಓನರ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. LX ವೇರಿಯಂಟ್. LX ಸರ್? ಹೌದು ಸರ್, ಹೌದು ಸರ್. ಓಕೆ. ಟೈರ್ ಕಂಡೀಷನ್ ಬಂದ್ಬಿಟ್ಟು ಒಂದು 30% 40% ಇದೆ. ಒಳಗಡೆ ಕುಷನ್ ಎಲ್ಲ ಚೆನ್ನಾಗಿದೆ. 3 ಓನರ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,45,000 ಹೇಳ್ತಾರೆ. ನಿಮ್ಮ ಕಡೆಯಿಂದ ಬಂದ್ರೆ 1,30,000ಕ್ಕೆ ಗಾಡಿ ಕೊಡ್ತಾ ಇದೆ. 1,30,000ಕ್ಕೆ 7 ಮಾಡಲ್ 3rd ಓನರ್ ಆಲ್ಟೋ ಸಿಗ್ತಿರೋದು. ಕಮ್ಮಿ ಬಜೆಟ್ ಅಲ್ಲಿ ಯಾರು ಹುಡುಕ್ತಾರೆ ಅವ್ರಿಗೆ ಒಂದೊಳ್ಳೆ ಗಾಡಿ ಇದೆ. ಇನ್ನೊಂದಿರೋದು ಹಾಗೆ ಒಂದು ಆಲ್ಟೋ 800, ಇದು ಸಿಂಗಲ್ ಓನರ್ ವೆಹಿಕಲ್. ಡಾಕ್ಟರ್ ರಿವನ್ ಒಬ್ರು ಲೇಡಿ ಯೂಸ್ ಮಾಡಿರೋದು. ಓಡಿರೋದು ಎಷ್ಟು? ಓಡಿರೋದು 1,23,000 ಓಡಿದೆ. ಶೋರೂಮ್ ರೆಕಾರ್ಡೆಡ್ 23,000 ಶೋರೂಮ್ ರೆಕಾರ್ಡೆಡ್. 12 ಮಾಡಲು 13 ರಿಜಿಸ್ಟ್ರೇಷನ್ ಸರ್. ಹೌದು, 12 ಮಾಡಲು 13 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 1,23,000 ರಿವನ್ನು, ಶೋರೂಮ್ ರೆಕಾರ್ಡೆಡ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 2,40,000 ಹೇಳ್ತಾರೆ. ಬಟ್ ನಿಮ್ಮ ಚಾನಲ್ ಕಡೆಯಿಂದ ಬಂದೆ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. 2,15,000 ಕೊಡ್ತಾ ಇದ್ದೀನಿ. 2,15,000 ಮಾಡಲ್ ಸಿಂಗಲ್ ಓನರ್ ಗಾಡಿ ಆಲ್ಟೋ 800 ಸಿಗ್ತಿರೋದು. 13 ರಿಜಿಸ್ಟ್ರೇಷನ್, 12 ಮಾಡಲು. ಹೌದು ಸರ್. ನೆಕ್ಸ್ಟ್ ಹಾಗೆ ಇನ್ನೊಂದು ಆಲ್ಟೋ K10 ಬಂದ್ಬಿಟ್ಟು, ಇದು 12 ಮಾಡಲು 2nd ಓನರ್ ವೆಹಿಕಲ್ ಆಗಿರುತ್ತೆ. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮಗೆ. ಗಾಡಿ ಹೌದು ಸರ್, VXI ಬರುತ್ತೆ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಟೈರ್ ಕಂಡೀಷನ್ ಬಂದ್ಬಿಟ್ಟು ಒಂದು 40 ಇಂದ 50% ಇದೆ. ಓಕೆ. ಇಂಜಿನ್ ಆಗಿರುತ್ತೆ. ಇಂಜಿನ್ ಮಾತ್ರ ಚೆನ್ನಾಗಿರುತ್ತೆ. K ಸೀರೀಸ್ ಮೋಸ್ಟ್ ಡಿಮಾಂಡೆಡ್ ಅಂತ ಹೇಳ್ಬೋದು. 12 ಮಾಡಲ್ 2nd ಓನರ್. ಒಂದು 85 ಕೋಟ್ ಮಾಡ್ತಿರೋದು. ನೀವು ಎಷ್ಟು ಹೇಳ್ತೀರಾ ಸರ್? ಇದು 175ಗೆ ಕ್ಲೋಸ್ ಮಾಡಿ ಕೊಡ್ತಾ ಇದ್ದೀನಿ. 1,75,000. 1,75,000ಕ್ಕೆ 2nd ಓನರ್, 2nd ಮಾಡಲ್ ಆಲ್ಟೋ K10 ಸಿಗ್ತಿರೋದು. VXI ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಇನ್ನೊಂದು ಲೋನ್ ಆಗಂತ ಗಾಡಿ. ಇದು ಬಂದ್ಬಿಟ್ಟು 16 ಮಾಡಲ್ 3rd ಓನರ್ ಆಗಿದೆ. ಓಕೆ. ಬಟ್ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ ಕೂಡ. 800 ಆಲ್ಟೋ K10. ಇದು K10 ಆಲ್ಟೋ K10 16 ಮಾಡಲ್ 3rd ಓನರ್. 16 ಮಾಡಲ್ 3rd ಓನರ್. 80,000 ಚಿಲ್ಲರೆ ಓಡಿದೆ ಇದು ಗಾಡಿ. 80,000 ಓಡಿರೋ 80,000 ವೆಹಿಕಲ್ ಓಡಿದೆ. ಲೋನ್ ಅಂತ ಹೋಗ್ತಾರೆ ಆಲ್ಮೋಸ್ಟ್ ಮಂತ್ಲಿ EMI ಒಂದು 7,000 ಬರ್ಬೋದು. ಹೌದು ಬರುತ್ತೆ. 16 ಮಾಡಲ್ ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಇದು ಬಜಾರಲ್ಲಿ 3 ಲಕ್ಷ ಮೇಲ್ ಮಾರ್ತಾರೆ. ಬಟ್ ನಮಗೆ ಬೇಡ, ನಾನು 265 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2.5 ಲಕ್ಷಕ್ಕೆ ಗಾಡಿ ಕೊಡ್ತಾರೆ. 2,50,000ಕ್ಕೆ 16 ಮಾಡಲ್ ಗಾಡಿ ಸಿಗ್ತಿರೋದು. ಒಂದು 2 lakhs ಹತ್ರ ಲೋನೇ ಆಗುತ್ತೆ ನಿಮಗೆ. ಒಂದು 50,000 ಡೌನ್ ಪೇಮೆಂಟ್. 50,000 ಇಟ್ಕೊ ಬಂದ್ರೆ ಲೋನ್ ಆಗುತ್ತೆ. ಸರ್ ನೆಕ್ಸ್ಟ್ ಟಿಯಾಗೋ ಸರ್ ಇದೊಂದು ಒಳ್ಳೆ ವೆಹಿಕಲ್. ಇದು 19 ಮಾಡಲು 2nd ಓನರ್, ಪೆಟ್ರೋಲ್ ವೇರಿಯಂಟ್. ಎಕ್ಸೆಡ್ ವೇರಿಯಂಟ್ ಆಗಿರುತ್ತೆ. ಮಾಡಲು ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಚೆನ್ನಾಗಿದೆ. ಟಾಪ್ ಅಂಡ್ ವೆಹಿಕಲ್ ಆಗಿರೋದು. ಯಾರು ಹೋಗ್ತಿರೋ XZ ಟಾಪ್ ಅಂಡ್ ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಮೇರ್ ಬ್ಯಾಕ್, ಬ್ಯಾಕ್ ಆಫ್ ಡಿಫಾಗರ್ ಸಮೇತ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಬರುತ್ತೆ. ಯಾರು ಟಾಪ್ ಅಂಡ್ ಟಿಯಾಗೋ ಬೇಕು, ಕಮ್ಮಿ ಪ್ರೈಸಲ್ಲಿ ಬೇಕು ಅನ್ನೋರಿಗೆ 2019 ಮಾಡಲ್ ಕೊಡ್ತಾರೆ. ಸರ್ ಓಡಿರೋದು ಅಂದಾಜು? ಸರ್ ಓಡಿರೋದು ನೋಡಬೇಕು, ಚೆಕ್ ಮಾಡಿಲ್ಲ. ಬನ್ನಿ, ಸ್ವಲ್ಪ ಕಡಿಮೆ ಓಡಿದೆ. ಬಟ್ ಟೈರ್ ಸ್ವಲ್ಪ ವೀಕ್ ಇದೆ ಸರ್, ಇರೋದು ಹೇಳ್ಬಿಡೋಣ. ಟೈರ್ ಸ್ವಲ್ಪ ವೀಕ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು 19 ಮಾಡಲ್ 2nd ಓನರು. 4,35,000 ಹೇಳ್ತಿದ್ದಾರೆ. ಒಂದು ಒಳ್ಳೆ ರೇಟಲ್ಲಿ ಮಾಡ್ಕೊಡ್ತೀನಿ ಸರ್. ಇದು 4,15,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಡೌನ್ ಪೇಮೆಂಟ್ ಒಂದು 50,000 ಇಟ್ಕೊಂಡ್ಬಂದ್ರೆ ಲೋನ್ ಆಗುತ್ತೆ. 50,000ಕ್ಕೆ XZ ಪೆಟ್ರೋಲ್ ವೇರಿಯಂಟು ಟಾಟಾ ಟಿಯಾಗೋ 2019 ಮಾಡಲ್ 2nd ಓನರ್ ಗಾಡಿ ಸಿಗ್ತಿರೋದು. ಓಡಿರೋದು ಒಂದು ಸರ್ತಿ ವಿಸಿಟ್ ಆಗಿ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಗಾಡಿಗಳಿರುತ್ತೆ, ಕನ್ಫ್ಯೂಸ್ ಆಗುತ್ತೆ ಅವ್ರಿಗೂ ಕೂಡ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಸ್ಕೋಡಾ ರ್ಯಾಪಿಡ್
ಸ್ಕೋಡಾ ಯಾವುದು ಸರ್ ಇದು? ಸರ್ ಫ್ಯಾಬಿಯಾ. ಫ್ಯಾಬಿಯಾ ಹೇಳಿ. ಸರ್ ಫ್ಯಾಬಿಯಾ ಒಂದು 2 ಗಾಡಿ ಇದೆ ನಮ್ಮ ಹತ್ರ. ಈ ಗಾಡಿ ಬಂದ್ಬಿಟ್ಟು 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. ಇದು ಪೆಟ್ರೋಲ್, ಅದು ಪೆಟ್ರೋಲ್. Okay. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು 185 ಕೊಡ್ತಾ ಇದೀನಿ. 2,10,000 ಹೇಳ್ತೀನಿ. ಬಟ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,85,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. ಸ್ಕೋಡಾ ಫ್ಯಾಬಿಯಾ ಸಿಕ್ತಿರೋದು 1,85,000ಕ್ಕೆ ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಇನ್ನೊಂದು ವೈಟ್ ಕಲರ್ ಅಲ್ಲಿ. ಸರ್ ಇನ್ನೊಂದು ವೈಟ್ ಕಲರ್, ಇದು 11 ಮಾಡಲ್ ಬಂದ್ಬಿಟ್ಟು 3rd ಓನರ್ ಆಗಿದೆ. ಇದು ಪೆಟ್ರೋಲ್ ವೇರಿಯಂಟ್. ಈ ಗಾಡಿನೂ ತುಂಬಾ ಚೆನ್ನಾಗಿದೆ ಗಾಡಿ. ಟಾಪ್ ಎಂಡ್ ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಇದು. ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಇದೆ. ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ. ವೈಟ್ ಕಲರಲ್ಲಿ ಪೆಟ್ರೋಲ್ ವೇರಿಯಂಟ್ 2 ಹೋಗ್ತಿರೋರು. ಸರ್ ಪ್ರೈಸು? ಸರ್ ಇದು 2,20,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,90,000ಕ್ಕೆ ಈ ಗಾಡಿ ಕೊಡ್ತಾ ಇದ್ದೀನಿ. 1,90,000 ಕೊಡ್ತಾ ಇದ್ದೀನಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಹಾಗೆ ಒಂದು ಹೋಂಡಾ ಸಿಟಿ ಹುಡುಕೋರಿಗೆ ಒಂದು ಒಳ್ಳೆ ವೆಹಿಕಲ್ ಕೊಡ್ತೀನಿ. 2006 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಗಾಡಿಗೆ. ಸಿಟಿ ZX ವೇರಿಯಂಟ್ ಆಗಿರುತ್ತೆ. ತುಂಬಾ ಜನ ಇದಕ್ಕೆ ಫ್ಯಾನ್ ಇರ್ತಾರೆ. ನನಗೆ ಹೋಂಡಾ ಸಿಟಿ ಬೇಕು ಅನ್ನೋರಿಗೆ. ಸರ್ 190 ಹೇಳ್ತೀರಾ ಸಿಂಗಲ್ ಓನರ್? ಸರ್ 190 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,75,000ಕ್ಕೆ ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ 1,75,000ಕ್ಕೆ ಸಿಂಗಲ್ ಓನರ್ 2000 FC ರನ್ನಿಂಗ್ ಇದೆ. FC ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ವರ್ಣ. ಸರ್ ವರ್ಣ ನಂತರ 2 ಗಾಡಿ ಇದೆ. ಈ ಗಾಡಿ ಬಂದ್ಬಿಟ್ಟು 10 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಡೀಸೆಲ್. 2 ಗಾಡಿನೂ ಡೀಸೆಲ್ ಗಾಡಿ ಬರುತ್ತೆ. ಓಕೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,35,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 2 lakhs ಕೊಡ್ತಾ ಇದ್ದೀನಿ. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತಾ ಇದ್ದೀನಿ. ಡೀಸೆಲ್ ವೇರಿಯಂಟ್. ಡೀಸೆಲ್ 10 ಮಾಡಲ್ ವರ್ಣ ಸಿಗ್ತಿರೋದು. ಸರ್ ಇನ್ನೊಂದು ಈ ವೆಹಿಕಲ್ ಇರೋದು ಅದು ಮ್ಯಾಗ್ವಿಲ್ ಬರುತ್ತೆ, ಇದು ಮ್ಯಾಗ್ವಿಲ್ ಬರುತ್ತೆ. ಈ ಒಂದು ಫ್ರೆಶ್ ಟೈರ್ ಕೂಡ ಇದೆ. 4 ಫ್ರೆಶ್ ಟೈರ್ ಇದೆ. K11 ಪಾಸಿಂಗು. 2007 ಮಾಡಲು. 7 ಮಾಡಲ್ 3rd ಓನರ್. ಸರ್ ಈ ಗಾಡಿ ಬಂದ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ. ಇದು ಡೀಸೆಲ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು 1,90,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,80,000ಕ್ಕೆ ಗಾಡಿ ಕೊಡ್ತೀನಿ. 1,80,000. ಓಕೆ ಸರ್. ಸ್ಯಾಂಟ್ರೋಗಳು ಆಲ್ಮೋಸ್ಟ್ 4 ಗಾಡಿಗಳಿರೋದು ಸರ್. ಖಂಡಿತ ಸರ್. ಈ ಸರಿ ಸ್ಯಾಂಟ್ರೋ 4 ಗಾಡಿ ಕೊಡ್ತೀನಿ. ಈ ಗಾಡಿ ಬಂದ್ಬಿಟ್ಟು 10 ಮಾಡಲ್ ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. 10 ಸಿಂಗಲ್ ಓನರ್. ಸರ್ ಇದು 1,85,000 ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 1,55,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. 1,55,000ಕ್ಕೆ 1,55,000ಕ್ಕೆ ಸಿಂಗಲ್ ಓನರ್ 10 ಮಾಡಲ್ FC ಫ್ರೆಶ್. ಓಕೆ. ಫ್ರೆಶ್ FC ಕೂಡ ಇದೆ. ಸಿಂಗಲ್ ಓನರ್ ಗಾಡಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು 2004 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಒಂದು ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ. ಓಕೆ. ಇದು ಸೆಕೆಂಡ್ ಓನರ್ 4 ಮಾಡಲು 1,35,000 ಹೇಳ್ತಿದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,20,000 ಕೊಡ್ತಾ ಇದ್ದೀನಿ. 1,20,000. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು 4 ಮಾಡಲ್ ಇರೋದು. ಸರ್ ಇನ್ನೊಂದು 4 ಮಾಡಲ್ ಬಂದ್ಬಿಟ್ಟು ಇದು 4th ಓನರ್ ಆಗಿದೆ. 4 ಮಾಡಲ್ 4th ಓನರ್. ಮ್ಯಾಗ್ವಿಲ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ. ಇದು 1,35,000 ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,20,000 ಕೊಡ್ತಾ ಇದ್ದೀನಿ. 1,20,000ಕ್ಕೆ 4 ಮಾಡಲ್. ಸರ್ 4 ವೆಹಿಕಲ್ ಹಾಗೆ ಇದು ಬಂದ್ಬಿಟ್ಟು 10 ಮಾಡಲ್ ಸೆಕೆಂಡ್ ಓನರ್. ಇದು ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದ್ಬಿಟ್ಟು 1,40,000 ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,15,000ಕ್ಕೆ ಗಾಡಿ ಕೊಡ್ತೀನಿ. 1,15,000. 1,15,000 ನೆಗೋಷಿಯೇಟ್ ಆಗುತ್ತೆ ಸ್ವಲ್ಪ. ಸರ್ ಮಾಡೋಣ ಸರ್. ಎದುರುಗಡೆ ಬನ್ನಿ, ಸ್ವಲ್ಪ ಮಾಡ್ಕೊಡ್ತೀನಿ. ಯಾಕೆಂದ್ರೆ ನಾವು ಕಸ್ಟಮರಿಗೋಸ್ಕರ ಸ್ಯಾಂಟ್ರೋಗಳು 3-4 ಗಾಡಿ ತರ್ತಾನೆ ಇರ್ತೀವಿ. ತುಂಬಾ ಕಾಲ್ಸ್ ಇತ್ತು ಹೊಸನ್ನು, ಅದಕ್ಕೆ ಈ ಸರಿ 4 ಗಾಡಿ ತರಿಸಿದೀನಿ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ಫಿಯಟ್ ಪುಂಟೋ. ಗಾಡಿ ನೋಡಿದ್ರೇ ತಗೊಂಡೋಗ್ತಾರೆ ಸರ್. ಆ ಥರ ಗಾಡಿ ಇದೆ. ಅದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಫ್ರೆಶ್ ಸ್ಟಾಕ್ ಅಂತ ಹೇಳ್ಬೋದು ಸರ್ ಇದು. ಸರ್ ಹೌದು ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್ಸ್. ಹಾಗೆ ಪುಂಟೋಗೆ ತುಂಬಾ ಕಾಲ್ಸ್ಗಳಿತ್ತು. ಪುಂಟೋ ಸಿಕ್ಕಿರ್ಲಿಲ್ಲ. ಒಂದು 2-3 ವಿಡಿಯೋದಲ್ಲಿ ಕೂಡ ಸಿಕ್ಕಿರ್ಲಿಲ್ಲ ಒಳ್ಳೆ ವೆಹಿಕಲ್. ಈ ಸರಿ 3 ಗಾಡಿ ತಂದಿದ್ದೀನಿ. 3 ಕೂಡ ಡೀಸೆಲ್ ಗಾಡಿ ಆಗಿರುತ್ತೆ. ಅದರಲ್ಲೂ ಮಾಡಲು ಗಾಡಿ ಕೂಡ ಸಿಗುತ್ತೆ. 15 ಸಿಗುತ್ತೆ, 11 ಸಿಗುತ್ತೆ, 10 ಸಿಗುತ್ತೆ. ನಿಮ್ಗೆ 3 ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸರ್ ಇದಕ್ಕೆ ಲೋನ್ ಆಗುತ್ತಲ್ಲ ಸರ್? ಇದು 100% ಲೋನ್ ಆಗುತ್ತೆ ನಿಮ್ಗೆ. 15 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಟೈರ್ 4 ಟೈರ್ ಫ್ರೆಶ್ ಇದೆ. 4 ಮ್ಯಾಗ್ವಿಲ್ ಕೂಡ ಬರುತ್ತೆ. ಓಕೆ. ಒಳಗಡೆ ಲೆದರ್ ಕುಷನ್ ಕೂಡ ಹಾಕೋರೆ. ನಿಮ್ಗೆ ಇದು ಫಿಯಟ್ ಪುಂಟೋ ಟಾಪ್ ಅಂಡ್ EVO ವೆಹಿಕಲ್ ಆಗಿರುತ್ತೆ. ನಿಮ್ಗೆ ಬ್ರ್ಯಾಂಡ್ ನೋಡ್ಬೋದು. ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಇಂಟೀರಿಯರ್ ಕೂಡ ವೆಲ್ಮೆಂಟ್ ಆಗಿರೋದು. ಲೆದರ್ ಕುಷನ್ ಫ್ಯಾಬ್ರಿಕ್ ಬರುತ್ತೆ. ಆಲ್ಮೋಸ್ಟ್ ನೀವು ಲಾಂಗ್ ಜರ್ನಿ ಮಾಡ್ತಿರಲ್ವಾ, ಹಿಂದ್ಗಡೆ ನಿಮ್ಗೆ ವೆಟ್ ಆಗೋದಿಲ್ಲ ಬ್ಯಾಕು. ಗಾಡಿ ಆ ಥರ ಇದೆ ಅಂತ ಹೇಳ್ಬೋದು. ಕುಷನ್ ಆ ಥರ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಗಾಡಿ ಒಂದ್ಸರ್ತಿ ನೋಡಿ. ಡೀಸೆಲ್ ವೇರಿಯಂಟು ಅಂಡ್ ಗೇಜ್ ಗಾಡಿ ಅಂತ ಹೇಳ್ಬೋದು. ಗಟ್ಟಿ ಗಾಡಿ ಇದು. ಈ ಥರ ಫಿಯಟ್ ಪುಂಟೋದಲ್ಲಿ ಗಟ್ಟಿ ಗಾಡಿಗಳು ಬರೋದು. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಪ್ರೈಸ್ ಅಂತ ಹೋದ್ರೆ ಮಾರ್ಕೆಟ್ ರೇಟಲ್ಲಿ 4 ಲಕ್ಷ ಎಲ್ಲ ಮಾರ್ತಾರೆ. ಬಟ್ ನಮಗೆ ಬೇಡ. ಅದು 3,70,000 ಕೋಟಿಂಗ್ ಇರೋದು. ಬಟ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಬರೀ 3,35,000ಕ್ಕೆ ಈ ಗಾಡಿ ಕೊಡ್ತಾ ಇದ್ದೀನಿ. 2.5 ಲಕ್ಷ ಕೂಡ ಲೋನ್ ಆಗುತ್ತೆ ಈ ಗಾಡಿ. ಒಂದು 70,000 ಡೌನ್ ಪೇಮೆಂಟ್. 70,000 ಇಟ್ಕೊಂಡು ಬಂದರೆ ಗಾಡಿ ಲೋನ್ ಮಾಡಿಸಿ ಕೊಡ್ತೀನಿ. ನೆಕ್ಸ್ಟ್ ಹಾಗೆ ಲೋನ್ ಬೇಡ, ನಾನು ಕ್ಯಾಶಲ್ಲಿ ತಗೊಂತೀನಿ, ಸ್ವಲ್ಪ ಕಡಿಮೆ ಬಜೆಟಲ್ಲಿ ಹುಡುಕ್ತೀನಿ ಇನ್ನೋರಿಗೆ. 2 ಗಾಡಿ ಇದೆ. ಇದು 11 ಮಾಡಲ್ ಬಂದ್ಬಿಟ್ಟು 11 ಮಾಡಲು. ಇದು ಬಂದ್ಬಿಟ್ಟು ಮಲ್ಟಿಜೆಟ್ ಇಂಜಿನ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ
ವೆಹಿಕಲ್. ಆಕ್ಚುಲಿ ಎಮೋಷನ್ ಪ್ಯಾಕೋ ಟಾಪ್ ಅಂಡ್ ವೆಹಿಕಲ್ ಆಗಿರೋದು, ಮಲ್ಟಿಜೆಟ್ ಇಂಜಿನ್ ಫಿಯಟ್ ಪುಂಟೋದಲ್ಲಿ ಬೆಸ್ಟ್ ಅಂಡ್ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಸರ್ ಪ್ರೈಸ್ ಏನು ಹೇಳ್ತಾರೆ ಸರ್? ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಇದು ಬಂದ್ಬಿಟ್ಟು 2 ಲಕ್ಷ ಕೋಟಿಂಗ್ ಪ್ರೈಸ್ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,75,000ಕ್ಕೆ ಡೀಸೆಲ್ ವೆಹಿಕಲ್ ಇದನ್ನ ಕೊಡ್ತಾ ಇದೆ. 1,75,000. 75,000ಕ್ಕೆ. ಸರ್ ನೆಕ್ಸ್ಟ್ ವೆಹಿಕಲ್ ವೈಟ್. ಸರ್ ನೆಕ್ಸ್ಟ್ ವೆಹಿಕಲ್ ಹಾಗೆ ಬಂದ್ಬಿಟ್ಟು ಇದು 10 ಮಾಡಲ್ ಆಗಿರುತ್ತೆ. 10 ಮಾಡಲು ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಎಮೋಷನ್ ಹೌದು ಸರ್. ಇದು ಬಂದ್ಬಿಟ್ಟು ನಿಮ್ ಟೈರ್ ಒಂದು 50% ಟೈರ್ ಕೂಡ ಇದೆ. ಓಕೆ. ಇದು ನಿನ್ನೆ ಬಂದಿರೋದು ಗಾಡಿ. ಇದೊಂದು ಹೆಡ್ಲೈಟ್ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಅದೊಂದು ಹಾಕ್ಸ್ಕೊಡೋಣ, ಬಫಿಂಗ್ ಒಂದು ನೀವೇ ಮಾಡ್ಕೊಡೋಣ ಸರ್. ತುಂಬಾ ಚೆನ್ನಾಗಿದೆ ಈ ವೆಹಿಕಲ್. 10 ಮಾಡಲ್ ಆಗಿರುತ್ತೆ. ಫಸ್ಟ್ ಓನರ್ ಆಗಿರುತ್ತೆ ಇದು. ಓಕೆ. ಇದು ಫಸ್ಟ್ ಓನರ್ ಗಾಡಿ. ಪ್ರೈಸ್ ಪ್ರೈಸ್ ಅಂತ ಹೋದ್ರೆ ನಿಮಗೆ 1,75,000 ಹೇಳ್ತಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ತುಂಬಾ ಬಾರ್ಗಿನ್ ಮಾಡಬೇಡಿ, 1,65,000ಕ್ಕೆ ಈ ಗಾಡಿ ಕೊಡ್ತಾ ಇದೆ. ಸಿಂಗಲ್ ಓನರ್. ಫೈನಲ್ ಪ್ರೈಸ್ ಬಾರ್ಗಿನ್ ಇಲ್ಲ. ಓಕೆ ಸರ್. ನೆಕ್ಸ್ಟ್ i10. ಸರ್ ಹಾಗೆ i10 ಹುಡುಕೋರಿಗೆ 2 i10 ಗಾಡಿ ಇದೆ. ಓಕೆ. ಇದು ಬಂದ್ಬಿಟ್ಟು 11 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಡೆಲ್ಲಿ ಗಾಡಿ ಆಗಿರುತ್ತೆ. ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ, ವಿತ್ ಕೆ ಮಾಡಿ ಕೊಡ್ತೀವಿ. 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 2 lakhs ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,85,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. 1,85,000. ಇದೇ ನೀವು ಕರ್ನಾಟಕ ಗಾಡಿ 2011 ಮಾಡಲ್ ತಗೊಂಡ್ರೆ ನನ್ನ ಪ್ರಕಾರ 2,25,000 ಮಿನಿಮಮ್ ಇಟ್ಕೊಳ್ಳಿ. ನಿಮಗೆ ಇದು ಸೆಕೆಂಡ್ ಓನರು 2011 ಮಾಡಲ್ ವಿತ್ ಕರ್ನಾಟಕ ಮಾಡಿ ಇವರು 1,85,000 ಕೊಡ್ತಾರೆ. ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಮತ್ತು ಮೈಗ್ರೇಟ್ ಆಗಿರುತ್ತೆ ಅಷ್ಟೇ, ಬಟ್ ಕಮ್ಮಿ ಪ್ರೈಸಲ್ಲಿ ಸಿಗ್ತಿದಲ್ಲ, ಏನಕ್ಕೆ ಬಿಡ್ತೀರಾ ತಗೊಂಡೋಗಿ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ? ಸರ್ ನೆಕ್ಸ್ಟ್ ವೆಹಿಕಲ್ ಹಾಗೆ ಒಂದು 2009 ಮಾಡಲ್ ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಡಿ. ಇದು 1,80,000 ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,70,000ಕ್ಕೆ ಈ ಗಾಡಿ ಕೊಡ್ತಾ ಇದೆ. 1,70,000ಕ್ಕೆ 2009 ಮಾಡಲು ಫ್ರೆಶ್ FC ಸರ್? ಹೌದೌದು, FC ಎಲ್ಲ ರನ್ನಿಂಗ್ ಇದೆ ಸರ್. 2029 ತನಕ FC ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಹಾಗೆ ಸರ್ ಒಂದು ವಿಸ್ತಾ ಗಾಡಿ ಹುಡ್ಕೋರಿಗೆ 11 ಮಾಡಲ್ 3rd ಓನರ್ ವೆಹಿಕಲ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. 1.5 ಲಕ್ಷ ಕೋಟಿಂಗ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,30,000 ಕೊಡ್ತಾ ಇದೆ. 1,30,000 ಕೊಡ್ತಾ ಇದೆ ಡೀಸೆಲ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಹಾಗೆ ಯಾರು ಒಂದು ಬೊಲೆನೋ, ಒಂದು ಕ್ರೇಜಿ, ಯಾರು ಕಾಲೇಜ್ ಹುಡುಗರು ಏನಾದ್ರು ಓಡಿಸ್ಕೊಂಡಂಗಿದ್ರೆ ಒಂದು ಒಳ್ಳೆ ಗಾಡಿ ಇದೆ. 2004 ಮಾಡಲ್ ಆಗಿರುತ್ತೆ. 3 ಓನರ್ ಆಗಿರುತ್ತೆ. ಈ ವೆಹಿಕಲ್ ಬಂದ್ಬಿಟ್ಟು FC ಇನ್ಸೂರೆನ್ಸ್ ಮಾಡ್ಕೊಬೇಕು. ಬಟ್ ಹಾಗೆ ಆಸ್ ಇಟ್ ಈಸ್ ಹೇಗಿದೆ ಹಾಗೆ ಕೊಡೋದಾದ್ರೆ ನಾನು 99,000ಗೆ ಗಾಡಿ ಕೊಡ್ತಾ ಇದ್ದೀನಿ. 99,000ಕ್ಕೆ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಳೋದ್ರೆ ಗಾಡಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್? ಹಾಗೆ ಒಂದು ಶವರ್ ಲೈಟು ತುಂಬಾ ಚೆನ್ನಾಗಿದೆ ಗಾಡಿ. ಇದು 2013 ಮಾಡಲು ಬರುತ್ತೆ. 3 ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು 1,35,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,10,000ಕ್ಕೆ ಗಾಡಿ ಕೊಡ್ತಾ ಇದ್ದೀನಿ. 1 ಲಕ್ಷಕ್ಕೆ ಚಾನ್ಸ್ ಇದೆ ಬಂದ್ರೆ? ಬರ್ಲಿ, ಎದುರುಗಡೆ ಬನ್ನಿ, ಗಾಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಈ ಲೈನಲ್ಲಿ ನೋಡಿದ್ರೆ ಫೋರ್ಡ್ ಬ್ರ್ಯಾಂಡ್ಗಳು ತುಂಬಾ ಇದೆ ಸರ್. ಫೋರ್ಡ್ ಫಿಗೋ, ಫೋರ್ಡ್ ಫಿಯೆಸ್ಟಾ ಎಲ್ಲ ಡೀಸೆಲ್ ವೇರಿಯಂಟ್ಸ್ ಸರ್. ಇದು ಎಲ್ಲ ಡೀಸೆಲ್ ಇರೋದು ಸರ್. ಇದು ಬಂದು ZX ಇದು 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಶೋರೂಮ್ ಮೇಂಟೈನ್ ಅಪ್ ಟು ಡೇಟ್ ಗಾಡಿ ನೋಡ್ತಾ ಇರ್ಬೋದು. ಒಳ್ಳೆ ಒರಿಜಿನಲ್ ಪೇಂಟ್ ಇದೆ ವೆಹಿಕಲ್. ಓಕೆ ಸರ್. ಪ್ರೈಸ್ ಬಂದು 195 ಕೊಟ್ಟು ಮಾಡ್ತಾ ಇದೀವಿ. ನಿಮ್ಮ ಕಡೆಯಿಂದ ಬಂದ್ರೆ 180 ಕ್ಲೋಸ್ ಮಾಡ್ಕೊಡ್ತೀನಿ. 1,80,000ಕ್ಕೆ ಡೀಸೆಲ್ 80ಗೆ ಸೆಕೆಂಡ್ ಓನರ್ 11 ಮಾಡಲ್ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್? ಇದು ಅಷ್ಟೇ 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು 195 ಕೊಟ್ಟು ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 175 ಫೈನಲ್ ಕ್ಲೋಸ್ ಮಾಡಿ. 1,75,000ಕ್ಕೆ 11 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಸರ್ ನೆಕ್ಸ್ಟ್ ವೆಹಿಕಲ್? ಇದು ಡೀಸೆಲ್ ವೇರಿಯಂಟ್ 6 ಮಾಡಲ್. ಇದು 6 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ವೆಹಿಕಲ್ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ ಬಿಟ್ರೆ ಗಾಡಿ 135 ಕೋಟ್ ಮಾಡ್ತಾ ಇದೀವಿ. 110 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,10,000ಕ್ಕೆ 1,10,000ಕ್ಕೆ 6 ಮಾಡಲ್ ಡೀಸೆಲ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಫೋರ್ಡ್ ಫಿಗೋ ಡೀಸೆಲ್ ZXi. ಇದು 12 ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್. 2,15,000 ಕೋಟ್ ಮಾಡ್ತಾ ಇದೀವಿ. 2,15,000 ಕೋಟ್ ಮಾಡ್ತಾ ಇದೀವಿ. 190 ಕ್ಲೋಸ್ ಮಾಡ್ಕೊಡ್ತೀನಿ. 1,90,000ಕ್ಕೆ 190 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಮತ್ತೊಂದು 12 ಮಾಡಲ್. ಇದು 3rd ಓನರ್ ZXi. ಇದು ಓಕೆ. ಕಿಲೋಮೀಟರ್ ಬಂದು 110 ಓಡಿದೆ. ಡೀಸೆಲ್ ವೇರಿಯಂಟ್ ಶೋರೂಮ್ ಮೇಂಟೈನ್ ಆಗಿದೆ ವೆಹಿಕಲ್. 225 ಹೇಳ್ತಾ ಇದೀವಿ. ಒಂದು 195 ಕ್ಲೋಸ್ ಮಾಡ್ತೀವಿ ಸರ್. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಏನಾದರೂ ಲೋನ್ ಆಪ್ಷನ್ ಇದೆಯಾ ಇಲ್ವಾ ಸರ್? ಅಬೌವ್ 13 ಮಾಡಲ್ ಮಾತ್ರ ಲೋನ್ ಆಗುತ್ತೆ. 12 ಒಳಗಡೆ ಆಗೋದಿಲ್ಲ. 13 ಮಾಡಲ್ ಮೇಲೆ ಇರಬೇಕು. ಪೆಟ್ರೋಲ್ 12 ಮೇಲೆ ಆಗುತ್ತೆ. ಪೆಟ್ರೋಲ್ ಮತ್ತು 12 ಮೇಲೆ ಆಗುತ್ತೆ. ಡೀಸೆಲ್ ವೇರಿಯಂಟ್ ನಾವು ಆಲ್ಮೋಸ್ಟ್ ಡೀಸೆಲ್ ನಮ್ಮಲ್ಲಿ ಹೋಗೋದು. ಹಾಗೆ ಎಲ್ಲ ಪ್ರತಿಯೊಂದು ವೆಹಿಕಲ್ ಫೋಟೋಲ್ ಡೀಸೆಲ್ ಇರೋದು ನಮ್ಮಲ್ಲಿ. ಓಕೆ. ಈ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಇದು 190 ಸರ್? 195 ಮಾಡ್ಕೊಡ್ತೀವಿ. 1,95,000ಕ್ಕೆ. ಇನ್ನೊಂದು ರೆಡ್ ಕಲರ್ ಇದು 12 ಮಾಡಲ್. ಇದು ಕೂಡ ಗಾಡಿ. ಇದು ಟೈಟಾನಿಯಂ ವೆಹಿಕಲ್. ಇದು ಶೋರೂಮ್ ಮೇಂಟೈನ್ 1.3 ಕಿಲೋಮೀಟರ್ 1,30,000 ಸಮಥಿಂಗ್ ಓಡಿದೆ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾಗೆ ಲೆದರ್ ಅಪೋಲ್ಸ್ ಇದೆ. ಗಾಡಿಲಿ ಏನು ಮಾಡಂಗಿಲ್ಲ. ವೆಹಿಕಲ್ ತುಂಬಾ ನೀಟ್ ಅಂಡ್ ವೆಲ್ ಮೇಂಟೈನ್ ಆಗಿದೆ ವೆಹಿಕಲ್ ನೋಡಬಹುದು. ಓಕೆ. ಇಂಟೀರಿಯರ್ ಕೂಡ ತೋರಿಸ್ತೀನಿ. ಟಾಪ್ ಅಂಡ್ ವೆಹಿಕಲ್ ಟೈಟಾನಿಯಂ. ಹೌದು. ಡಬಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ವೆಹಿಕಲ್ ಏನು ಕಲ್ಸೋದಂತೂ ಏನಿಲ್ಲ. ಇದು 2.5 ಕೋಟ್ ಮಾಡ್ತಾ ಇದೀವಿ. ಒಂದು 210 ಕ್ಲೋಸ್ ಮಾಡ್ಕೊಡ್ತೀವಿ. 2,10,000 2,10,000 ಫೈನಲ್ ಮಾಡ್ಕೊಡ್ತೀವಿ. ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ? ಇಲ್ಲ, ಕೊಟ್ಟರೆ ಆಕ್ಚುಲಿ ಆಲ್ಮೋಸ್ಟ್ 40,000 ಡಿಸ್ಕೌಂಟ್ ಮಾಡ್ಬಿಟ್ಟಿದ್ದೀನಿ. ಬನ್ನಿ ಎದುರುಗಡೆ ಬನ್ನಿ ಮಾತಾಡೋಣ. 12 ಮಾಡಲು ನಿಮಗೆ 2,10,000 ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ ವೀಲು, A to Z ಫೀಚರ್ಸು. ಮೈಲೇಜು ಆಲ್ಮೋಸ್ಟ್ ಈ ಗಾಡಿಗೆ
ಗಾಡಿಗಳೆಲ್ಲ ಮೋರ್ ದನ್ 20 ಮೈಲೇಜ್ ಬರುತ್ತೆ. 20 ಪ್ಲಸ್ ಬರುತ್ತೆ, 20 to 23 ಬರುತ್ತೆ, ಈಸಿಯಾಗಿ ಬರುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್, ಮಾಡೆಲ್ ಗಾಡಿ ಸರ್ 18 ಮಾಡಲು, ಡ್ರಿವನ್ ಕೂಡ 18,000 ಅಷ್ಟೇ. 18,000 ಶೋರೂಮ್ ಹಿಸ್ಟ್ರಿ 18,000, 18 ಮಾಡಲ್ ವೆಹಿಕಲ್. ಓಕೆ. ಲೋನ್ ವೈಸ್ ಹೋಗ್ತಿರಂದ್ರೆ ಆಲ್ಮೋಸ್ಟ್ ಫುಲ್ ಲೋನ್ ಆಗುತ್ತೆ ವೆಹಿಕಲ್. ಇದು ಸಿಂಗಲ್ ಓನರ್ ಸರ್ ವೆಹಿಕಲ್. ಸರ್ ಆಸ್ತಾ ಟಾಪ್ ಅಂಡ್ ಆಗಿರುತ್ತೆ ನಿಮಗೆ. ಸಿಂಗಲ್ ಓನರ್ 18 ಮಾಡಲ್ ಸರ್ ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಏರ್ ಬ್ಯಾಗು ಅಂಡ್ ಎಲ್ಲಾನು ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಟಚ್ ಸಿಸ್ಟಮ್ ಬರುತ್ತಲ್ಲ ಸರ್? ಎಲ್ಲ ಹೌದು, ಎಲ್ಲ ಕಂಪ್ನಿ ಸಿಸ್ಟಮ್. ಏನು ಆಚೆ ಆಕ್ಸೆಸರೀಸ್ ಅಂತ ಏನೂ ಇಲ್ಲ ವೆಹಿಕಲ್ ಅಲ್ಲಿ. ತುಂಬಾ ವೆಲ್ ನೀಟ್ ಮೇಂಟೈನ್ ಆಗಿದೆ. 18,000 ಓಡಿರೋದು, 0 ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ ಸರ್? ಹೌದು ಸರ್, ಆಗುತ್ತೆ. ಓಕೆ ಸರ್ 6,30,000 ಕೋಟ್ ಮಾಡ್ತಾ ಇದ್ದೀನಿ. ಡೆಡ್ ಲೈನ್ ಬೆಸ್ಟ್ ಆಫರ್ ಕೊಟ್ಬಿಡೋಣ ಸರ್. ಎಷ್ಟು? 590 ಕ್ಲೋಸ್ ಮಾಡ್ತೀನಿ. 5,90,000 18 ಮಾಡಲು, 18,000 ಓಡಿರೋ ಗಾಡಿ, ಸಿಂಗಲ್ ಓನರ್ ಗಾಡಿ, ಆಸ್ತಾ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ i20. ಸರ್ ನೆಕ್ಸ್ಟ್ ಸರ್ ಈ ಕಡೆ ಹೋದ್ರೆ ಇದು ಲೋ ಬಜೆಟ್ ಸ್ವಿಫ್ಟ್ಗಳಿದೆ. ಹೇಳಿ. ಸೊ ಇದು 7 ಮಾಡಲ್ ಥರ್ಡ್ ಓನರ್ ವೆಹಿಕಲ್. ಇದು ಇದು ನಿಮಗೆ ಒಂದು 1.75 ಕ್ಲೋಸ್ ಮಾಡ್ಕೊಡ್ತೀನಿ. ಪೆಟ್ರೋಲ್ VXI ವೇರಿಯಂಟ್ 1,75,000 ಫೈನಲ್ ಮಾಡ್ಕೊಂಡು. 1,75,000ಕ್ಕೆ 2007 ಮಾಡಲ್ FC ರನ್ನಿಂಗ್ ಇದೆ ಸರ್. FC ರನ್ನಿಂಗ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ಹಾಗೆ ಡಿಸೈರ್ ಸ್ವಿಫ್ಟ್ ಬೇಡ ಅಂದ್ರೆ ಡಿಸೈರ್ ಇದೆ ಆಪ್ಷನ್. 8 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ. ಇದು 2 ಲಕ್ಷ ಕೋಟ್ ಮಾಡ್ತಾ ಇದೀನಿ. ಇದೊಂದು 190 ಕ್ಲೋಸ್ ಮಾಡ್ತೀನಿ ಸರ್. 1,90,000 1,90,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಇದು VXI ಸರ್? VXI VXI ವೇರಿಯಂಟ್ ಆಗಿರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಹಾಗೆ ಇದೊಂದು ಸ್ವಿಫ್ಟ್ 13 ಡಿಸೆಂಬರ್ 14 ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ವೆಹಿಕಲ್. 1,26,000 ಡ್ರಿವನ್ ಆಗಿದೆ. ಇದ್ರ ಪ್ರೈಸ್ ಬಂದು 4.4 ಕೋಟ್ ಮಾಡ್ತಾ ಇದೀವಿ. ಚಾನಲ್ ಕಡೆಯಿಂದ ಬಂದ್ರೆ 4,10,000 ಫೈನಲ್ ಮಾಡ್ಕೊಡ್ತೀನಿ. ರೌಂಡ್ ಫಿಗರ್ ಅನ್ನೋ ಚಾನ್ಸ್ ಇದೆಯಾ ಸರ್? 30,000 ಕಮ್ಮಿ ಮಾಡಿಬಿಡ್ತೀನಿ, ಬನ್ನಿ. 4 ಲಕ್ಷಕ್ಕೆ 13 ಮಾಡಲ್ ಅಲ್ವಾ ಸರ್? 13-14 ರಿಜಿಸ್ಟ್ರೇಷನ್. 13-14 ರಿಜಿಸ್ಟ್ರೇಷನ್. VXI ವೇರಿಯಂಟ್. VXI ಡೀಸೆಲ್. VDI. ಓಕೆ. ಟೈರ್ ಕಂಡೀಷನ್ ನೋಡಬಹುದು ನಿಮಗೆ. ಆಲ್ 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಓಕೆ. ಇಂಟೀರಿಯರ್ ಕೂಡ ಒಂದು ಸ್ವಲ್ಪ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿದ್ದಾರೆ. VDI ವೇರಿಯಂಟ್ ಆಗಿರೋದು. ಅಂಡ್ ಗಾಡಿ ಯಾರು ಹುಡುಕ್ತಿರೋರಿಗೆ 14 ರಿಜಿಸ್ಟ್ರೇಷನ್ ಆಗಿರೋದು. 4 ಲಕ್ಷ ಬನ್ನಿ. ಲೋನ್ ಆಗುತ್ತೆ ಸರ್ ಇದು? ಲೋನ್ ಆಗುತ್ತೆ ಸರ್, ಅಪ್ ಟು 4 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್. ಹಾಗೆ 13 ಮಾಡಲು ಶೆವ್ರಲೆ ಯುವ ಅನ್ಬೋದು, ಸೇಲ್ ಯುವ. ಸೊ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 1,85,000 ಹೇಳ್ತಾ ಇದೀನಿ. ಫೈನಲ್ 170 ಕ್ಲೋಸ್ ಮಾಡ್ಕೊತೀವಿ. 1,70,000. 1,70,000 ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವರ್ಷನ್. ಓಕೆ.